ಹಾಯ್ ನಮಸ್ತೆ. ಆರೋಗ್ಯಕರದ ರಾಗಿ ಮುದ್ದೆ ಇವತ್ತಿನ ರೆಸಿಪಿ ಮಾಡ್ತಾ ಇಷ್ಟ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ನಾವು ಯಾವುದೇ ವಿಡಿಯೋಸ್ ಹಾಕಿದ್ರು ನಿಮಗೆ ಬರುತ್ತೆ. ಸ್ವಲ್ಪ ನೀರು ಹಾಕೋಬೇಕು. ನೀರು ಹಾಕೊತಾ ಇದ್ದೀನಿ. ನಾನಿಲ್ಲಿ 2.5-3 ಗ್ಲಾಸ್ ಅಷ್ಟು ನೀರು ಹಾಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ರಾಗಿ ಹಿಟ್ಟನ್ನ ಜಡಿ ಹಿಡಿತಾ ಇದ್ದೀನಿ. ಏನಾದರೂ ಗಂಟು ಏನಾದರೂ ಇದ್ರೆ ಸಣ್ಣ ಪುಟ್ಟ ಎಲ್ಲ ಬಂದ್ಬಿಡುತ್ತೆ. ಅದಕ್ಕೆ ನಾನು ಇಲ್ಲಿ ಜಡಿ ಹಿಡ್ಕೊತಾ ಇದ್ದೀನಿ. ಇಲ್ಲೆಲ್ಲ ಜಡಿ ಹಿಡ್ಕೊಂಡು ಹಿಟ್ಟನ್ನು ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಸೋಸ್ಕೊಂಡಿದ್ದೀನಿ. ಇಂದ ಸ್ವಲ್ಪ ಬಿಸಿ ನೀರು ನಾನು ಹೊರಗಡೆ ತಗೊತಾ ಇದ್ದೀನಿ. ಇದು ಏನಕ್ಕೆ ತಗೊತಾ ಇದ್ದೀನಿ ಅಂದರೆ, ನಾವು ಹಿಟ್ಟು ಹಾಕುವಾಗ ಬಿಸಿನೀರಿಗೆ ಯಾವಾಗಲೂ ಗಟ್ಟಿ ಆಗಿಬಿಡುತ್ತೆ ಒಂದೊಂದ್ಸತಿ. ಅದಕ್ಕೆ ಮಿಕ್ಕಿದ ನೀರನ್ನು ಗಟ್ಟಿ ಆದರೆ ಸ್ವಲ್ಪ ಹಾಕ್ಬಿಟ್ಟು ನೀಟಾಗಿ ತಿರ್ಸ್ಕೋಬೋದು. ಅದಕ್ಕೆ ನಾನು ಸ್ವಲ್ಪ ಬಿಸಿನೀರು ತೆಗಿತಾ ಇದ್ದೀನಿ ಹೊರಗಡೆ ತೆಗೆದ್ಬಿಟ್ಟು. ಈಗ ನೀಟಾಗಿ ಹಿಟ್ಟೆಲ್ಲ ಹಾಕ್ಕೊಂಡು ನೀಟಾಗಿ ಹಾಕೋಬೇಕು ಹಿಟ್ಟೆಲ್ಲ. ನಾನಿಲ್ಲಿ 3 ಮುದ್ದೆ ಆಗೋನಷ್ಟು ಹಿಟ್ಟು ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬೋದು. ಒಂದು 5 ನಿಮಿಷ ಕ್ಲೋಸ್ ಮಾಡಿ ಇಡೋಣ. ನೀಟಾಗಿ ಬೇಯಬೇಕು ಹಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಬೇಯಿಸ್ಕೊಬೇಕು. ಬೇಯಿಸ್ಕೊಂಡು ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಮುದ್ದೆ. ಒಟ್ಟಿಗೆ ಈ ಥರ ಹಿಡ್ಕೊಂಡು ಕೋಲಿ ಇರುತ್ತಲ್ಲ, ಮುದ್ದೆ ಕೋಲಿ ಇರುತ್ತಲ್ಲ, ಅದರಿಂದ ಮಾಡ್ತಾಯಿದ್ದೀನಿ ನಾನು. ಒಲೆ ಮೇಲೇ ಈ ಥರ ಮಾಡ್ಕೊಬೇಕು. ನೋಡಿ ಮಾಡಿದ್ದೀನಿ ನಾನು. ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಮುದ್ದೆ. ಮಾತ್ರ ಅಲ್ಟಿಮೇಟ್ ಮುದ್ದೆ, ತುಂಬ ಚೆನ್ನಾಗಿದೆ. ಇದ್ದೀನಿ ಸೈಜ್ ತಕ್ಕಂತೆ ಮುದ್ದೆನ ಮಾಡ್ಕೊಂಡ್ಬಿಡ್ಬೇಕು. ಸಣ್ಣದಾಗಿ ಬೇಕಾದರೆ ಸಣ್ಣದಾಗಿ ಮಾಡ್ಕೋಬೋದು. ಸೌಟಿಂದ ನೀರು ತಗೊಳ್ತಾನೆ ಇರಬೇಕು. ಒಂದೊಂದೇ ಅಳ್ತಿ ಸರಿಯಾಗಿ ಮುದ್ದೆನ ತೆಗಿತಾ ಇದ್ದೀನಿ ನಾನು. ತಣ್ಣೀರಿಗೆ ಕೈ ಹಾಕಿ ಬಿಸಿ ಇರುತ್ತೆ. ಈ ಥರ ಮಾಡ್ತಾಯಿದ್ದೀನಿ ನೋಡಿ. ಮುದ್ದೆ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಒಂಚೂರು ಹಸಿ ಸ್ಮೆಲ್ ಅಂತೂ ಬರಲ್ಲ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಬ್ಯಾಚುಲರ್ಸ್ ಯಾರ್ಯಾರು ಇದ್ದೀರಾ ಈ ಥರ ಸಿಂಪಲ್ಲಾಗಿ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬಂದಿದೆ ಮುದ್ದೆ ಮಾತ್ರ. ನಾನಿಲ್ಲಿ ಮುದ್ದೆ ಮೇಲೆ ಮೀನು ಸಾರು ಮಾಡಿದ್ದೀನಿ. ಮೀನು ಸಾರು ತುಂಬ ಚೆನ್ನಾಗಿರುತ್ತೆ ಮೀನು ಸಾರು ಅಂತೂ. ಮೀನು ಸಾರು ಮಾಡಿರೋ ರೆಸಿಪಿ ತೋರಿಸಿಲ್ಲ ನಾನು. ವಿಡಿಯೋ ಲೆಂತ್ ಆಗುತ್ತಂತ ತೋರಿಸಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದ್ರೂ ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಯಾವುದೇ ವಿಡಿಯೋಸ್ ಹಾಕಿದ್ರೂ ನಿಮಗೆ ಬರುತ್ತೆ.